ವಾಪಸ್ ತಗೊಂಡಿಲ್ಲ, ಅರ್ಜಿ ಹಾಕಿರ್ಲಿಲ್ಲ, ಇನ್ನ ಅರ್ಜಿ ಹಾಕ್ಬೇಡ ಅಂತ ಹೇಳಿದ್ರೆ ಹಾಕಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಅಲ್ಲಿಂದ ಬಂದು ನನ್ನ ಮಾತನ್ನ ಎತ್ತಾಕ್ಬಿಟ್ಟು ಸ್ವಾಮೀಜಿ ಮಾತು ಎತ್ತಾಕ್ಬಿಟ್ಟು ಅರ್ಜಿ ಹಾಕಿದ್ನಲ್ಲ. ನೀವು ಸ್ವಾಮೀಜಿ ಜೊತೆ ಇರ್ಬೇಕು, ನನ್ನ ಜೊತೆ ಇರ್ಬೇಕು, ಅವ್ರ ಜೊತೆ ಇರ್ಬೇಕು. ನೀವೇ ಹೇಳಿ. ಈಗ ವಿನಯ್ ಕುಮಾರ್ಗೆ ವೋಟ್ ಹಾಕೋದ್ರಿಂದ ಏನ್ ಲಾಭ ನಿಮ್ಗೆ? ವಿನಯ್ ಕುಮಾರ್ಗೆ ವೋಟ್ ಹಾಕೋದ್ರಿಂದ ಏನ್ ಲಾಭ ನಿಮ್ಗೆ? ವಿನಯ್ ಕುಮಾರ್ಗೆ ವೋಟ್ ಹಾಕೋದ್ರಿಂದ ಏನ್ ಲಾಭ ನಿಮ್ಗೆ? ಏನ್ ಲಾಭ ಹೇಳಿ ನೋಡೋಣ. ಅದರಿಂದ ಬಿಜೆಪಿ ಲಾಭ ಆಯ್ತದ ಹೊರತು ನೀವು ಒಂದೊಂದು ಓಟು ಹಾಕಿದ್ರೆ ವಿನಯ್ ಕುಮಾರ್ ಹಾಕೋದು ಬಿಜೆಪಿಗೆ ಆಗ್ತಾ ಇದೀವಿ ಅಂತ ತಿಳ್ಕೋಬೇಕಾಗ್ತದೆ. ಯಾರೇ ಹಾಕಿದ್ರು ಕೂಡ ಜಾತಿ ವ್ಯಾಮೋಹದಿಂದ ಏನಾದ್ರು ಒಂದು ಓಟ್ ಹಾಕ್ಬಿಟ್ರೆ ವಿನಯ್ ಕುಮಾರ್ಗೆ ನೀವು ಬಿಜೆಪಿ ಓಟ್ ಹಾಕ್ತದಾಯ್ತದೆ. ಬಿಜೆಪಿಗೆ ಓಟ್ ಹಾಕ್ತದೆ. ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದರೆ ಅವ್ರು ಹೇಳಿದ್ದಾರೆ ರೈತರ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ. ಸಾಲ ತಗೊಂಡಿದ್ವಿ, ಸೊಸೈಟಿನಲ್ಲಿ ಸಾಲ ತಗೊಂಡಿರ್ಲಿ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ಲಿ, ಎಲ್ಲ ಸಾಲ ಕೂಡ ಮನ್ನಾ. ಆಮೇಲೆ ಬಡ ಕುಟುಂಬದ ಒಬ್ಬ ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ. ವರ್ಷಕ್ಕೆ ಎಷ್ಟು? ಒಂದು ವೇಳೆ MP ಆದ ಅಂತ ಇಟ್ಕೊಳ್ಳೋಣ, ಕೊಡ್ತಾರ? 10ರಲ್ಲಿ 1 ಅಷ್ಟೇ, 100ರಲ್ಲಿ 1 ಅಲ್ವಾ? ಇದೊಂದು ಪಕ್ಷ ಇದೆಯವ್ರಿಗೆ, ಪಕ್ಷ ಇದೆಯಾ? ನಾನು ಆ ಬೈತಿ ಬಸವರಾಜ್ ಬಂದಿದ್ದ ಇಲ್ಲಿಗೆ. ಬೈತಿ ಬಸವರಾಜ್ ಕತೆ ಗೊತ್ತಾ ನಿಮ್ಗೆ? ನಾ ಟಿಕೆಟ್ ಕೊಡಿಸಿದೆ ಅವರಿಗೆ. ಕೃಷ್ಣಪ್ಪನಿಗೆ ತಪ್ಪಿಸಿ ಕೃಷ್ಣಪ್ಪ ತಪ್ಪಿಸಿ ಬಸವರಾಜ್ ಬೈತಿ ಬಸವರಾಜರಿಗೆ ಟಿಕೆಟ್ ಕೊಟ್ಟೆ. ಅವ ಗಿರಾಕಿ ನನಗೆ ಚೂರಿ ಹಾಕಿದ್ದಾರೆ. ನಡೆಯಿಲ್ಲ. ಒಂದು ವೇಳೆ ವಿನಯ್ ಕುಮಾರ್ ಬಿಜೆಪಿ ಹೋದ್ರೂ ಕೂಡ ಇಲ್ಲ. ಬಿಜೆಪಿ ರೈತರ ವಿರೋಧಿ, ಬಿಜೆಪಿ ಬಡವರ ವಿರೋಧಿ, ಬಿಜೆಪಿ ಹಿಂದುಳಿದವರ ವಿರೋಧಿ, ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ, ಬಿಜೆಪಿ ದಲಿತರ ವಿರೋಧಿ. ದಯಮಾಡಿ ವೋಟ್ ಹಾಕ್ಬೇಡಿ. ನಾನು ಇವೆಲ್ಲ ಬಡವರಿಗೆ, ಎಲ್ಲ ಜಾತಿ ಬಡವರಿಗೆ, ಎಲ್ಲ ಧರ್ಮದ ಬಡವರಿಗೆ, ಈಗ ಬಿಜೆಪಿನಲ್ಲಿರೋ ಬಡವರು ಅಕ್ಕಿ ತಗತಾ ಇಲ್ವಾ? 2,000 ರೂಪಾಯಿ ತಗತಾ ಇಲ್ವಾ? ಅವರಿಗೆ ಉಚಿತವಾಗಿ ಕರೆಂಟ್ ಸಿಗ್ತಾ ಇಲ್ವಾ? ಅವರು ಬಸ್ನಲ್ಲಿ ತಿರುಗಾಡ್ತಾ ಇಲ್ವಾ? ಈಗ ಇವರು ಪ್ರಭಾ ಮಲ್ಲಿಕಾರ್ಜುನ್, ಇವರು ಶ್ರೀಮಂತ, ಎರಡು ಒಂದಿನ ಬಸ್ನಲ್ಲಿ ಹೋಗಿದ್ರೆ ಅಂತ ಫ್ರೀ. ಅದರಿಂದ ಸಿಸಿ ಡಾಕ್ಟರ್ ಅಲ್ಲ, ಮಲ್ಲಿಕಾರ್ಜುನಿಗಿಂತ ಬೆಟರ್. ಆಮೇಲೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಅಲ್ವಾ?
ನಮಗೆ ಬರಗಾಲ ಬಂದಿದ್ದಕ್ಕೆ ಸರಿಯಾಗಿ ದುಡ್ಡು ಕೊಡಲಿಲ್ಲ. ನಾವು ಕೋರ್ಟ್ ಹೋದ್ಮೇಲೆ ಕೋರ್ಟ್ನವ್ರು ಹೇಳಿದ ಮೇಲೆ ದುಡ್ಡು ಕೊಟ್ಟರು. ಆಮೇಲೆ ತೆರಿಗೆ ಹಂಚಿಕೆ ಮಾಡೋದ್ರಲ್ಲಿ ನಮಗೆ ದುಡ್ಡು ಕೊಡಲಿಲ್ಲ. ನಿಮ್ಗೆ ಗೊತ್ತಾ, ಕರ್ನಾಟಕದಿಂದ 4 ಲಕ್ಷ 4,30,000 ಕೋಟಿ ಕರ್ನಾಟಕದಲ್ಲಿ ತೆರಿಗೆ ಕಟ್ಟಿದ್ದಾರೆ. ಎಷ್ಟು? 4,30,000 ಕೋಟಿ. ನಮ್ಗೆ ಎಷ್ಟು ಗೊತ್ತ ಬರೋದು ವಾಪಸ್ಸು ಕೇಂದ್ರದಿಂದ? ಬರೀ 55,000 ಕೋಟಿ. ಈ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ ಸಿದ್ದೇಶ್ವರ? ಸಿದ್ದೇಶ್ವರೇ ಮಾತಾಡಿದ್ಮೇಲೆ ಸಿದ್ದೇಶ್ವರ ಹೆಂಡತಿ ಮಾತಾಡ್ತಾರೆ. ಸಿದ್ದೇಶ್ವರನ ಮಿಸಸ್ ಮಾತಾಡಕ್ಕಾಗುತ್ತಾ? ನೀವು ಪರವಾಗಿ ಮಾತಾಡೋರು ಇರ್ಬೇಕಲ್ವಾ? ಪರವಾಗಿ ಮಾತಾಡೋರು ಇರ್ಬೇಕಲ್ಲ? ಅನ್ಯಾಯ ಆಯ್ತು ಅಂತ ಹೇಳ್ತಕ್ಕಂಥವ್ರು ಇರ್ಬೇಕಲ್ಲ? ಸೊ ಅದಕ್ಕೆ ನೀವು ಈ ಸಾರಿ ಪ್ರಭಾ ಮಲ್ಲಿಕಾರ್ಜುನ ಅವರನ್ನ ಗೆಲ್ಲಿಸಬೇಕು. ಪ್ರಭಾ ಮಲ್ಲಿಕಾರ್ಜುನ ಗೆದ್ರೆ ನಾನೇ ಗೆದ್ದಾಗ. ನಾವು ಹೆಚ್ಚು ಸ್ಥಾನ ಗೆದ್ದಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ